ಸೊ ನಮ್ಮದು ಎಜುಕೇಷನ್ ಎಲ್ಲ ನೋಡ್ತಾ ಹೋದರೆ ಅಷ್ಟೊಂದು ಚೆನ್ನಾಗಿ ಎಜುಕೇಷನ್ ಆಗಲಿಲ್ಲ ನಮಗೆ. ಸೊ ನಮಗೆ ಯಾವುದು ಇಂಗ್ಲೀಷ್ ಮೀಡಿಯಮ್ ಅಂತ ಇಲ್ಲ, ಯಾವುದೇ ಇಲ್ಲ. ಬೇಸಿಕಲಿ ವಿ ಕ್ಯಾಮ್ ಫ್ರಮ್ ವೆರಿ ಹಂಬಲ್ ಆ್ಯಂಡ್ ಪುವರ್ ಬ್ಯಾಕ್ಗ್ರೌಂಡ್. ಸೊ ಹಾಗಾಗಿ ಹುಡ್ತಾನೆ ನಾವೆಲ್ಲ ಕುರಿ ಮೇಕೆ ಕಾಯ್ತಾನೆ ಬೆಳೆದು ಬಂದವರು. ಸೊ ಚಿಕ್ಕ ವಯಸ್ಸಲ್ಲಿ. ಸೊ ಅದಾದಮೇಲೆ SSLCನೂ ಕೂಡ ಚೆನ್ನಾಗಿ ಮಾಡಿಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ, ಅಲ್ಲೇ ನಮ್ಮದು ಬೆಳಗಾಂ ಡಿಸ್ಟಿಕ್ಕು ಹತ್ತನಿ ತಾಲೂಕು ನಾಗನೂರು PK ಅನ್ನೋ ಒಂದು ಸಣ್ಣ ಗ್ರಾಮ. ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಉಪಮುಖ್ಯಮಂತ್ರಿ, ಸಾರಿಗೆ ಸಚಿವರು, ಒಂದು ಒಳ್ಳೆಯ ಒಬ್ಬ MLA, ನೂರಾರು ಜನ ಸಾಧಕರನ್ನು ಕೊಟ್ಟಂಥ ಒಂದು ಸಣ್ಣ ಹಳ್ಳಿಯಿಂದ ನಾನು ಕೂಡ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಂತ ಹೊರಗಡೆ ಮಾರ್ಕೆಟಿಗೆ ಕಾಲಿಟ್ಟವನು. ಸೊ ಹಾಗಾಗಿ ಡಿಗ್ರಿ ಆ್ಯಂಡ್ PUC ಕೂಡ ಅಲ್ಲೇ ನಮ್ಮ ಪಟ್ಟಣದ ಹತ್ತನಿ ತಾಲೂಕಲ್ಲಿ ಮಾಡಿಕೊಂಡೆ, SMS ಕಾಲೇಜಲ್ಲಿ. ಅದಾದಮೇಲೆ ನೆಕ್ಸ್ಟು ಡಿಗ್ರಿನ ಕೂಡ ಅಲ್ಲೇ ಮಾಡಿಕೊಂಡೆ. ಅದಾದಮೇಲೆ MCOM ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ನನಗೆ ಬೇಸಿಕಲಿ ಸ್ವಲ್ಪ ಜೀವನದಲ್ಲಿ ಏನಾದರೂ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಯಾವುದಾದ್ರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಹೋಗ್ಬೇಕಂತ ಒಂದು ಡ್ರೀಮ್ ಇತ್ತು. ಬಟ್ ಮನೆ ಪರಿಸ್ಥಿತಿ ಎಲ್ಲ ನೋಡಿದರೆ ನಾನು ಟೈಮ್ ತೊಗೊಂಡ್ರೆ ಮನೆ ಕಡೆ ತುಂಬ ಪರಿಸ್ಥಿತಿ ಕೆಟ್ಟದಿರೋದ್ರಿಂದ ನಾನು ಹೇಗಾದರೂ ಮಾಡಿ ಸ್ವಲ್ಪ ಬೇರೆ ಒಂದು ಫೀಲ್ಡನ್ನು ಸರ್ಚ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬೇರೆ ಇಂಡಸ್ಟ್ರಿನ ಸರ್ಚ್ ಮಾಡ್ತಾಯಿದ್ದೆ. ಯಾಕಪ್ಪ ಅಂದರೆ ಮನೆ ಕಡೆ ಪರಿಸ್ಥಿತಿನೂ ಕೂಡ ಹೇಳ್ಕೊಳ್ಳೋ ಆಗಿಲ್ಲ. ನಮಗೆ ನೆರೆ ಪ್ರವಾಹ ಬರುತ್ತೆ ಮೇಡಮ್ ಪ್ರತಿ ವರ್ಷ ನಮ್ಮ ಕಡೆ. ನಮ್ಮ ಮನೆಯೆಲ್ಲ ಮುಳುಗುತ್ತೆ, ನಮ್ಮ ಮನೆಯಲ್ಲೆಲ್ಲ ನೀರು ಬರುತ್ತೆ ಪ್ರತಿ ವರ್ಷ. ಆ್ಯಂಡ್ ಸರ್ಕಾರದಿಂದ ನಮಗೆ ಮನೆಗಳು ಕೂಡ ಅಲಾಟ್ ಆಗಿದೆ, ಬಟ್ ಇನ್ನೂ ಅಷ್ಟು ಬೇಗನೆ ನಮಗೆ ಅದು ಮನೆಗಳು ಸಿಕ್ಕಿಲ್ಲ. ಹಾಗಾಗಿ ಪ್ರತಿ ವರ್ಷ ಪ್ರವಾಹ ಬಂತಂದರೆ ನಾವು ಊರು ಬಿಡಬೇಕು, ಜನ ಊರು ಬಿಟ್ಟು ಅವ್ರು ಎಲ್ಲಿ ಹೇಳ್ತಾರೆ DC ಅವರು, ನಾವು ಅಲ್ಲಿ ಹೋಗಿ ಸ್ಟೇ ಆಗಬೇಕು. ಇಂಥ ಒಂದು ಬ್ಯಾಕ್ಗ್ರೌಂಡು. ನಾನು ಇನ್ನು ಹಿಂಗೆ ಸ್ಟಡಿ ಮಾಡ್ತಾ ಹೋದರೆ ಮುಂದೆ ಹೋದರೆ ಇದನ್ನು ಬೇಗನೆ